ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಫಸ್ಟ್ PUC ಫಿಸಿಕ್ಸ್ ಮಾಡೆಲ್ ಪೇಪರ್ನ ಪ್ರಾಬ್ಲಮ್ಸ್ ಪಾರ್ಟ್ ಅನ್ನು ಸಾಲ್ವ್ ಮಾಡಿ ಪಾರ್ಟ್ 1 ನಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ. ನೀವೆಲ್ಲ ನೋಡಿದ್ರಿ, ತುಂಬ ಖುಷಿ ಆಯಿತು. ಯಾಕೆಂದರೆ ಅದನ್ನು ಸಾಲ್ವ್ ಮಾಡಿ ಪೇಪರಲ್ಲಿ ಬರೆದು ಫೋಟೋ ತೆಗೆದು ಕಳಿಸಿ ಅಂದರೆ ನನಗೆ ಒಂದು 20-30 ಮಕ್ಳಿಗೆ ಕಳಿಸೋದು ಸುಸ್ತಾಗಿರುತ್ತೆ. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿರೋದು ನನಗೆ ಈಸಿ ಮೆಥಡ್. ಇನ್ನು ಅದಾದಮೇಲೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ವರೆಗೂ ಡಿಮ್ಯಾಂಡ್ ಬಂತು. ಡೆರಿವೇಶನ್ ಯಾರೋ ಕೇಳಲಿಲ್ಲಪ್ಪ ಇನ್ನು. ಬಟ್ ನೋಡೋಣ, ನಿಮಗೆ ಅತಿ ಅಗತ್ಯ ಇದ್ದರೆ ಆ 1 ಮಾರ್ಕ್ ಮತ್ತು 2 ಮಾರ್ಕ್ ಅಂತೂ ಈಗ ನಿಮ್ಮ ಎದುರುಗಡೆ ಮಾಡ್ತಾ ಇದ್ದೀನಿ. ಈಗ ಆ 3 ಮಾರ್ಕ್ ಮತ್ತು 5 ಮಾರ್ಕ್ಸ್ ಅಂದರೆ ನಮ್ಗೆ ಸುಮಾರು ಟೈಮ್ ಬೇಕಾಗುತ್ತೆ. ಅದು ನಿಮಗೆ ಯೂಸ್ ಆಗುತ್ತೆ ಅಂದರೆ ಮಾಡೋಣ. ಯಾಕೆಂದರೆ ನೀವೆಲ್ಲ ನನ್ನ ಸ್ಟೂಡೆಂಟ್ಸ್ ಅಲ್ವಾ. ಸೊ ಹೇಗೋ ಎಲ್ಲೋ ಯಾವುದೋ ರೀತಿಯಲ್ಲಿ ನನಗೆ ಸ್ಟೂಡೆಂಟ್ ಆಗ್ಬಿಟ್ಟಿದ್ರಿ ನೀವು. ಏನೋ ಒಂದು ಕೇರ್ ಇದೆ ಮನಸ್ಸಲ್ಲಿ, ಆಯಿತಾ. ಸೊ ಅದಕ್ಕಾಗಿ ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ಖಂಡಿತ ಕಂಟಿನ್ಯೂ ಆಗಿ ಮುಂದುವರಿತಾ ಇರುತ್ತೆ. ಇವತ್ತು 1 ಮಾರ್ಕ್ ಮತ್ತು 2 ಮಾರ್ಕಿನ ಅಂದರೆ ಪಾರ್ಟ್ 2 ಅಂದರೆ ನಾವು ಉಲ್ಟಾ ಬಂದಂಗೆ ಆಯ್ತು. ಆಚೆ ಫಸ್ಟ್ ಎಂಡಿಗೆ ಹೋದ್ವಿ, ಈಗ ಸ್ಟಾರ್ಟಿಂಗ್ ಬಂದ್ವಿ, ಇನ್ನು ಮಧ್ಯದ ಬಾಕಿ ಇದೆ ಅಲ್ವಾ. ಸೊ ಅದನ್ನು 1 ಮಾರ್ಕ್ ಮತ್ತು 2 ಮಾರ್ಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತು ಏನು ಕೇಳಿದರೆ ಇದನ್ನು ಪಾರ್ಟ್ 2 ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇದು 2ನೇ ವಿಡಿಯೋ ನಿಮ್ಮ ಎದುರುಗಡೆ ಬರ್ತಾ ಇರೋದು. ಸೊ 1 to 25 ಕ್ವಶನ್ಸನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 1 ಮಾರ್ಕ್ ಕ್ವಶನ್ಸ್ಗೆ ಆನ್ಸರನ್ನು ನೋಡೋಣ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಸರ್ PDF ಕಳಿಸಿ ಏನು ಅಂತ ಹೇಳಬೇಡಿ. ನಾನು ಯಾವುದು PDF ಮಾಡಲಿಲ್ಲ, ಇಲ್ಲಿ ಕಂಪ್ಯೂಟರ್ ಟೈಪ್ ಮಾಡ್ತೀನಿ ಪವರ್ ಪಾಯಿಂಟಲ್ಲಿ, ಅದನ್ನು ಹಾಗೆ ನಿಮ್ಮ ಎದುರಿಗೆ ಪ್ರೆಸೆಂಟ್ ಮಾಡೋದು ಅಲ್ವಾ. ಅದಕ್ಕೆ ಒಂದು ಆಪ್ಷನ್ನು ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೋಬೋದು, ಇಲ್ಲ ಸ್ಕ್ರೀನ್ಶಾಟ್ ಮಾಡ್ಕೋಬೋದು, ತುಂಬ ಇದೆ. ಬಟ್ ನೋಡಿ, ನಿಮ್ಮ ಇಷ್ಟ. ಓಕೆ. ಸೊ ಇಲ್ಲಿ ಈಗ ಕ್ವಶನ್ ನಂಬರ್ 1 to 15 ಅನ್ನು ನೋಡ್ತಾ ಹೋಗೋಣ. ಅದಷ್ಟು 1 ಮಾರ್ಕಿನ ಕ್ವಶನ್ಸು. ಈಗ ಇಷ್ಟು ವರ್ಷ ಇರಲಿಲ್ಲಾಗಿತ್ತು. 10 out of 10 ಯು ಹ್ಯಾವ್ ಟು ಅಟೆಂಪ್ಟ್. ಅಂದರೆ ಎಲ್ಲೂ ಒಂದು ಮಾರ್ಕ್ ಒಂದು ಕ್ವಶನ್ ರಾಂಗ್ ಆದರೆ ಹೊರಟೋಯ್ತು, 1 ಮಾರ್ಕ್ಸ್ ಹೋಗೇ ಬಿಡ್ತಿತ್ತು. ಸೊ ಭಾಳ ಬೇಜಾರು. ಅಂದರೆ 69 ಈ ಥರ 70ಗೆ 68 69 ಬಂದಿರೋ ಮಕ್ಕಳನ್ನು ನೋಡಿದಾಗ, ಪೇಪರ್ ನೋಡಿದಾಗ ಬೇಜಾರಾಗ್ತಾ ಇತ್ತು. ಬಟ್ ಈ ವರ್ಷ ಏನಾಗಿದೆ ಅಂದರೆ 15 ಇದೆ ನಿಮಗೆ, ಅದರಲ್ಲಿ ನೀವು 10 ಬರೀಬೇಕು. ತುಂಬ ಒಂದು ಥ್ಯಾಂಕ್ಸ್ ಟು ಬೋರ್ಡ್ ಅಲ್ವಾ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ತುಂಬ ಈಸಿ ಆಗಿದೆ. ಓಕೆ. ಈಗ ಕ್ವಶನ್ ನೋಡ್ತಾ ಹೋಗೋಣ. ನೇಮ್ ದ ಡೊಮೇನ್ ಆಫ್ ಫಿಸಿಕ್ಸ್ ವಿಚ್ ಇನ್ಕ್ಲೂಡ್ಸ್ ಫಿನಾಮಿನಾ ಅಟ್ ದ ಲ್ಯಾಬೊರೇಟರಿ ಅಂಡ್ ಆಸ್ಟ್ರಾನಮಿಕಲ್ ಸ್ಕೇಲ್ಸ್. ಸೊ ಈ ಒಂದು ಕ್ವಶನ್ ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಲ್ಡ್ ಇಂದ ತಗೊಂಡಿದ್ದಾರೆ. ಯಾವ ಒಂದು ಡೊಮೇನು ಲ್ಯಾಬೊರೇಟರಿ ಮತ್ತೆ ಆಸ್ಟ್ರಾನಮಿಕಲ್ ಸ್ಕೇಲ್ ಅನ್ನ ಕವರ್ ಮಾಡುತ್ತೆ, ಇಲ್ಲಿಂದ ಅಲ್ಲಿವರೆಗೂ. ಅದೆಲ್ಲ ಒಂದು 2 ಡೊಮೇನ್ ಮಾಡಿದ್ದಾರೆ. ನೆಕ್ಸ್ಟ್ ರೀಸೆಂಟ್ಲಿ 3 ಡೊಮೇನ್ಸ್ ಇದೆ ಅದರಲ್ಲಿ, ಬಟ್ ನಮ್ಮ ಟೆಕ್ಸ್ಟ್ ಅಲ್ಲಿ 2 ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಆನ್ಸರ್ ಏನು ಕೇಳಿದ್ರೆ ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಅನ್ನೋದು ಇದಕ್ಕೆ ಆನ್ಸರ್. ಇನ್ನೊಂದು ಯಾವ್ದಾಗಾದ್ರೆ ಮೈಕ್ರೋಸ್ಕೋಪಿಕ್, ಇಲೆಕ್ಟ್ರಾನ್ ಆ ಲೆವೆಲಿಗೆ ಬರುತ್ತೆ. ಒಂದು ನ್ಯೂಕ್ಲಿಯರ್ ಒಳಗಡೆ ಅಷ್ಟು ಸಣ್ಣ ಲೆವೆಲಿಗೆ ಹೋದ್ರೆ ಮೈಕ್ರೋಸ್ಕೋಪ್ ಬರುತ್ತೆ. ಇದು ಮ್ಯಾಕ್ರೋಸ್ಕೋಪಿಕ್ ಡೊಮೇನ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್, ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಈ ಕ್ವಶನ್ ಕೇಳಿ ನಿಮ್ ನಿದ್ದೆಗಳಲ್ಲಿ ಕೇಳಿದ್ರೆ ಹೇಳ್ಬಿಡ್ತೀರಿ ಆನ್ಸರ್ ಅಲ್ವಾ. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್. ಆನ್ಸರ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಷ್ಟೇ ಬರೆದ್ರೆ ಸಾಕಾಗುತ್ತೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಹೋಗಿತ್ತು. 1 ಮಾರ್ಕಿನ ಕ್ವಶನ್ಸ್ ಇವು. ಸೊ ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್. ಡಿಸ್ಪ್ಲೇಸ್ಮೆಂಟ್ ಅನ್ನು 2-3 ರೀತಿಯಲ್ಲಿ ಡಿಫೈನ್ ಮಾಡ್ತಾರೆ. ಸೊ ಹಾಗಾಗಿ ನಾವೇನು ಹೇಳುವ ಇದಕ್ಕೆ, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಕರೆಕ್ಟ್. ಮೋಷನ್ ಆಗಲೇಬೇಕು, ಬಾಡಿ ಮೂವ್ ಆಗಿದೆ ಅಂದ್ರೆ ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟು, ಪಾತ್ ಲೆಂತ್, ಸ್ಪೀಡು, ವೆಲಾಸಿಟಿನೋ, ಎಕ್ಸಲರೇಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ಪೊಸಿಷನ್ಸ್ ಚೇಂಜ್ ಆಗಿದೆ, ಇಲ್ಲಿಂದ ಅಲ್ಲಿಗೆ ಹೋಗಿದೆ. ಸೊ ಅದಕ್ಕೆ ನಾವು ಶಾರ್ಟೆಸ್ಟ್ ಅಂದ್ರೆ ಯಾವುದು, ಸ್ಟ್ರೇಟ್ ಲೈನ್. ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ಗೆ ಸ್ಟ್ರೇಟ್ ಲೈನ್. ಸೊ ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್, ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ಅದೇ ಸುತ್ತಾಡ್ಕೊಂಡು ಹೋಗಿರ್ಬೋದು, ಬಟ್ ಅದು ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಅದು ಪಾತ್ ಲೆಂತ್. ಕರೆಕ್ಟಾ? ಓಕೆ. ರೈಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಕೆ ಕ್ಯಾಪ್. ಬಹಳ ಖುಷಿ ಆಯ್ತು ಈ ಕ್ವಶನ್, ಯಾಕೆಂದ್ರೆ ತುಂಬಾ ವಿಚಾರ ಮಾಡಿ ಈ ಕ್ವಶನ್ ತೆಗೆದಿದ್ದಾರೆ. ನೋಡಿ, ಏನು ವಾಟ್ ಈಸ್ ಯೂನಿಟ್ ವೆಕ್ಟರ್ ಅಂತ ಕೇಳಿದ್ರೆ ಹೇಳ್ಬಿಡ್ತಿದ್ರಿ ನೀವು. ಬಟ್ ಅವ್ರು ಹಾಗೆ ಮಾಡಿಲ್ಲ. IJK ಕ್ಯಾಪ್ ಹಾಕಿದ್ವಿ ಅಂದ್ರೆ ಅದು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅನ್ನೋದು ಯಾಕೆ ಅಂದ್ರೆ ಅದರ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಸೊ ಡೈರೆಕ್ಷನ್ ತೋರಿಸೋ ಸಲುವಾಗಿ ಅದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಯಾವುದೋ ಒಂದು ಕ್ವಾಂಟಿಟಿ ಇದೆ, ಒಂದು ನಂಬರ್ಸ್ ಇದೆ, ನೀವು ಅದನ್ನ X ಆಕ್ಸಿಸ್ ಅಲ್ಲಿ ಅಂತ ಹೇಳ್ಬೇಕು, Y ಆಕ್ಸಿಸ್ ಅಲ್ಲಿ ಅಥವಾ Z ಆಕ್ಸಿಸ್ ಅಲ್ಲಿ ಅಂತ ಹೇಳೋದಾದ್ರೆ, Z ಆಕ್ಸಿಸ್ ಅಂದ್ರೆ ಏನ್ ಮಾಡ್ತೀರಿ, ಕೆ ಕ್ಯಾಪ್ ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಮಲ್ಟಿಪ್ಲೈ ಮಾಡಿದಾಗ ಫಿಸಿಕಲ್ ಕ್ವಾಂಟಿಟಿಯ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಯಾವಾಗ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನೂ ಆಗೋದಿಲ್ಲ. ಅದಕ್ಕಾಗಿ ಅದ್ರ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಇನ್ನು ಅದರ ಡೈರೆಕ್ಷನ್ ತೋರಿಸೋ ಸಲುವಾಗಿ
ಕ್ಯಾಪ್ ಅನ್ನು ಹಾಕಿರ್ತಾರೆ. ಸೊ ಅದು ಡೈರೆಕ್ಷನ್ ಮಾತ್ರ ಇದೆ. ವೆಕ್ಟರ್ ಅಂದ್ರೆ ಏನು, ಒಂದು ಕಡೆ ಮ್ಯಾಗ್ನಿಟ್ಯೂಡ್ ಮತ್ತೊಂದು ಡೈರೆಕ್ಷನ್ ಒಟ್ಟೊಟ್ಟಿಗಿರುವಂಥದ್ದು. ಮ್ಯಾಗ್ನಿಟ್ಯೂಡ್ ಅನ್ನು 1 ಮಾಡಿರ್ತಾರೆ. ಸೊ ಅದನ್ನ ತಗೊಂಡು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ, ಆ ಸ್ಕೇಲರ್ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ವೆಕ್ಟರ್ ಆಗಿ ನಮ್ಗೆ ಸಿಗುತ್ತೆ. ಕೆಲವೊಮ್ಮೆ ಬೇಕಾಗುತ್ತೆ, ನೋಡಿದ್ರಲ್ವಾ ನೀವು, ಯೂನಿಟ್ ವೆಕ್ಟರ್ ತುಂಬಾನೇ ಹೆಲ್ಪ್ ಆಗುವಂಥದ್ದು. ಓಕೆ, ಸೊ ಹಾಗಾಗಿ ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿದ್ರೆ, ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಮ್ಯಾಗ್ನಿಟ್ಯೂಡ್ ಬರೀ 1 ಬರೆದ್ರು ಸಾಕು, ನೀವು ಇದಕ್ಕೆ ಆನ್ಸರ್ ಗೊತ್ತಾಯ್ತಾ, 1 ಅಂತ ಬರೆದ್ರೆ ಸಾಕು. ಇದು ನಿಮ್ಗೆ ಯೂನಿಟ್ ವೆಕ್ಟರ್ ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು. ಸರಿ, ಫಾರ್ ವಾಟ್ ಆಂಗಲ್ ಆಫ್ ಪ್ರೊಜೆಕ್ಷನ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಮ್ಯಾಕ್ಸಿಮಮ್. ಸಾಮಾನ್ಯವಾಗಿ ನಮಗೆ ಪಾಠ ಮಾಡುವಾಗಲೇ ಹೇಳಿರ್ತೀವಿ ನಾವು, ಜಾವ್ಲಿನ್ ಥ್ರೋ ಮಾಡುವಾಗ ಯಾವಾಗ ಅದು ಮ್ಯಾಕ್ಸಿಮಮ್ ರೇಂಜ್ ಅಂದ್ರೆ ತುಂಬಾ ದೂರ ಹೋಗಿ ಬೀಳುತ್ತೆ, ಅದನ್ನೆಲ್ಲ ಡಿಸ್ಕಸ್ ಮಾಡುವಾಗ ಹೇಳಿರ್ತೀವಿ. ಸೊ ಆ ಎಕ್ಸ್ಪ್ರೆಷನ್ ನೆನಪಿದೆ ನಿಮಗೆ, sin 2θ ಬರುತ್ತೆ ರೇಂಜ್ ಎಕ್ಸ್ಪ್ರೆಷನ್ ನಲ್ಲಿ. ಸೊ ಹಾಗಾಗಿ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಮ್ಯಾಕ್ಸಿಮಮ್ ಫಾರ್ ಆಂಗಲ್ ಆಫ್ ಪ್ರೊಜೆಕ್ಷನ್ θ is equal to 45 ಡಿಗ್ರಿ. ಸೊ 2θ ಅಂದ್ರೆ 90 ಡಿಗ್ರಿ ಆಗುತ್ತೆ. sin 90 ಇಸ್ ಮ್ಯಾಕ್ಸಿಮಮ್ ಅಲ್ವಾ, ಹಾಗಾಗಿ 45 ಡಿಗ್ರಿಯಲ್ಲಿ ಪ್ರೊಜೆಕ್ಟ್ ಮಾಡಿ ನೋಡಿ. ಹೀಗೆ ಹೇಳ್ಬೇಕು, ಪ್ರೊಜೆಕ್ಟೈಲ್ 90 ಡಿಗ್ರಿಯಲ್ಲಿ ಅಂದ್ರೆ ತಪ್ಪಾಗುತ್ತೆ. θ ಅನ್ನೋದು ನಮ್ದು ಆಂಗಲ್ ಆಫ್ ಪ್ರೊಜೆಕ್ಷನ್. ಸೊ 45 ಡಿಗ್ರಿ ಕರೆಕ್ಟಾ. ಸ್ಟೇಟ್ ಅರಿಸ್ಟಾಟಲಿಯನ್ ಲಾ ಆಫ್ ಮೋಷನ್. ಅಲ್ಲಿ ಅರಿಸ್ಟಾಟಲ್ ನ ಪಾಲಿಸಿ ಅಂತ ಬರುತ್ತೆ. ಪಾಲಿಸಿಯಲ್ಲಿ ಅವ್ರೇನ್ ಅನ್ಕೊಂಡಿದ್ರು ಅಂದ್ರೆ, ಯಾವ್ದೋ ಒಂದು ಮೋಷನ್ ಕಂಟಿನ್ಯೂಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಆಗ್ತಾನೆ ಹೋಗ್ಬೇಕು. ನೀವು ಟೈರ್ ರೋಲ್ ಮಾಡ್ಕೊಂಡು ಹೋಗ್ತೀರಿ ನೋಡಿ ರೋಡ್ ಅಲ್ಲಿ, ಇನ್ನೊಂದು ಸ್ಟಿಕ್ ಇಟ್ಕೊಂಡು ಹೊಡಿತಾ. ಅರಿಸ್ಟಾಟಲ್ ಹಾಗೆ ಥಿಂಕ್ ಮಾಡಿದ್ರು. ಹಾಗಾಗಿ ಅವ್ರು ಹೇಳಿರೋದು ಏನು ಅಂದ್ರೆ, ಆನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ರಿಕ್ವೈರ್ಡ್ ಟು ಕೀಪ್ ಎ ಬಾಡಿ ಇನ್ ಮೋಷನ್ ಅಂತ. ನ್ಯೂಟನ್ ಬಂದ್ಮೇಲೆ ಅದಲ್ಲ, ಅದ್ರ ಮಧ್ಯೆ ಗ್ಯಾಲಿಲಿಯೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ತಾರೆ ಇನರ್ಷಿಯಾ ಅನ್ನೋದು ಏನು ಅಂತ ಹೇಳ್ತಾರೆ. ಬಟ್ ಇದು ಹೊಸ ಕ್ವಶನ್ ಒಂದು ಕೇಳಿರುವಂತದ್ದು, ತುಂಬಾ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ ಎ ಸಿಸ್ಟಮ್ ಆಫ್ 2 ಪಾರ್ಟಿಕಲ್ಸ್ ಲೈಯಿಂಗ್ ಇನ್ ಎ ಸ್ಟ್ರೇಟ್ ಲೈನ್. ವೆರಿ ಸಿಂಪಲ್. ಈ ಎಕ್ಸ್ಪ್ರೆಷನ್ ಸ್ಟಾರ್ಟಿಂಗ್ ಕಲಿಸಿರ್ತೀವಿ ನಿಮಗೆ. ಸೊ ಸೆಂಟರ್ ಆಫ್ ಮಾಸ್ ಆಫ್ 2 ಪಾರ್ಟಿಕಲ್ಸ್ ಲೈಯಿಂಗ್ ಇನ್ ಎ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅಂದಾಗ ಬೈ ಎಕ್ಸ್ ಮಾತ್ರ ಇರುತ್ತೆ. ಹಾಗಾಗಿ x is equal to m1 x1. m1 ಅನ್ನೋದು ಮಾಸ್ ಆಫ್ ದ ಫಸ್ಟ್ ಪಾರ್ಟಿಕಲ್, m2 ಸೆಕೆಂಡ್ ಪಾರ್ಟಿಕಲ್, x1 ಅದು ಸಿಚುವೇಟ್ ಆಗಿರುವಂಥದ್ದು, m1 ಮಾಸ್ ಎಲ್ಲಿದೆ ಅನ್ನುವಂಥದ್ದು ಎಕ್ಸ್ ಆಕ್ಸಿಸ್ ಅಲ್ಲಿ, x2 ಅನ್ನೋದು m2 ಮಾಸ್ ಇರುವಂತ ಜಾಗ. ಆ ಡಿಸ್ಟೆನ್ಸ್ ಗಳನ್ನ ತಗೊಂಡು ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ m1 ಪ್ಲಸ್ m2 ಮಾಡಿದ್ರೆ ನಮಗೆ ಸೆಂಟರ್ ಆಫ್ ಮಾಸ್ ಸಿಗುತ್ತೆ. In a given materials, steel, brass and copper, which is more elastic? So usually ಕೊಟ್ಟಿರೋದ್ರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಈ ಸ್ಟೀಲ್ ಅನ್ನೋದು ಮೋರ್ ಇಲಾಸ್ಟಿಕ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ರಬ್ಬರ್ ಅನ್ನು ಕೊಡ್ಲಿ ಲಕ್ಕಿಲಿ, ರಬ್ಬರ್ ಇಲಾಸ್ಟಿಕ್ ಅಲ್ಲ, ಮೋರ್ ಇಲಾಸ್ಟಿಕ್ ಅಲ್ಲ. ಇಲಾಸ್ಟಿಕ್ ಅನ್ನೋದನ್ನ ನಾವು ಯಂಗ್ಸ್ ಮಾಡ್ಯುಲಸ್ ಮೇಲೆ ಅಳತೆ ಮಾಡ್ತೀವಿ. ಸೊ ಯಾವ ಮ್ಯಾಕ್ಸಿಮಮ್ ಸ್ಟ್ರೆಸ್ ಬೈ ಸ್ಟ್ರೇನ್ ಅಲ್ವಾ, ಅದು ಸ್ಟ್ರೆಸ್ ಯಾವುದಕ್ಕೆ ಜಾಸ್ತಿ ಬೇಕು ಸ್ಟ್ರೇನ್ ಆಗ್ಲಿಕ್ಕೆ ಅನ್ನೋದು ಮೇಲೆ ಡಿಸೈಡ್ ಆಗುತ್ತೆ. ಸೊ ಸ್ಟೀಲ್ ಈಸ್ ಮೋರ್ ಇಲಾಸ್ಟಿಕ್. ಓಕೆ, ಸ್ಟೀಲ್ ಈಸ್ ಮೋರ್ ಇಲಾಸ್ಟಿಕ್. ವಾಟ್ ಈಸ್ ಮ್ಯಾಗ್ನಸ್ ಇಫೆಕ್ಟ್? ಮ್ಯಾಗ್ನಸ್ ಇಫೆಕ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಫ್ಲೂಯಿಡ್ ಮೇಲೆ ಬರುತ್ತೆ ನೋಡಿ, ಲಾಸ್ಟ್ ಅಲ್ಲಿ ಬರ್ನೌಲಿಸ್ ಥಿಯರಮ್ ಎಲ್ಲ ಆದ್ಮೇಲೆ ಬರುವಂತದ್ದು. ಮ್ಯಾಗ್ನಸ್ ಇಫೆಕ್ಟ್ ಅಂದ್ರೆ ಏನು ಗೊತ್ತಾ, ವೆನ್ ಎ ಬಾಲ್ ಮೂವಿಂಗ್ ವಿತ್ ಸ್ಪಿನ್. ಕ್ರಿಕೆಟ್ ನೋಡಿದವರಿಗೆಲ್ಲ ಗೊತ್ತಿರುತ್ತೆ, ಬಟ್ ಇದೇ ಡೆಫಿನೇಷನ್ ಅಂತ ಗೊತ್ತಾಗಲ್ಲ ಅಷ್ಟೇ. ಬಾಲ್ ಮೂವಿಂಗ್ ವಿತ್ ಸ್ಪಿನ್, ದರ್ ಈಸ್ ಎ ಡಿಫರೆನ್ಸ್ ಇನ್ ದ ವೆಲಾಸಿಟಿ ಆಫ್ ಏರ್ ರಿಸಲ್ಟ್ಸ್ ಇನ್ ದ ಪ್ರೆಷರ್ ಡಿಫರೆನ್ಸ್ ಬಿಟ್ವೀನ್ ಲೋವರ್ ಅಂಡ್ ಅಪ್ಪರ್ ಫೇಸಸ್ ಅಂಡ್ ದರ್ ಇಸ್ ನೆಟ್ ಅಪ್ವರ್ಡ್ ಫೋರ್ಸ್ ಆನ್ ದ ಬಾಲ್. ದಿಸ್ ಡೈನಾಮಿಕ್ ಲಿಫ್ಟ್ ಡ್ಯೂ ಟು ಸ್ಪಿನ್ನಿಂಗ್ ಇಸ್ ಕಾಲ್ಡ್ ಮ್ಯಾಗ್ನಸ್ ಇಫೆಕ್ಟ್. ನಾನು ಅದನ್ನ ಈಗ ನೆಕ್ಸ್ಟ್ ಅದೇ ಚಾಪ್ಟರ್ ಮಾಡೋದಿದೆ, ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಆಯ್ತಾ. ಇದನ್ನ ಇಲ್ಲಿ ಸ್ವಲ್ಪ ಕಡಿಮೆ ಸಮಯದಲ್ಲಿ ನಿಮ್ಗೆ ಆಗೋಗ್ಲಿ, ನಾನು ಮಾತಾಡಿದಂಗೆ ನಿಮ್ಗೆ ಬೇಜಾರಾಗುತ್ತೆ. ಗಿವ್ ದ ಮೀನಿಂಗ್ ಆಫ್ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂದ್ರೆ ಏನು, ಅದ್ರ ಅರ್ಥ ಹೇಳಿ ಅಂತ ಹೇಳಿದೆ. ದ ಚೇಂಜ್ ಫ್ರಮ್ ಸಾಲಿಡ್ ಸ್ಟೇಟ್ ಟು ವೇಪರ್ ಸ್ಟೇಟ್ ವಿತೌಟ್ ಪಾಸಿಂಗ್ ಥ್ರೂ ದ ಲಿಕ್ವಿಡ್ ಸ್ಟೇಟ್ ಇಸ್ ಕಾಲ್ಡ್ ಸಬ್ಲಿಮೇಷನ್. ಸಾಮಾನ್ಯವಾಗಿ ನಮ್ಗೆ ಎಲ್ಲ ಒಂದು 99% ಮಟೀರಿಯಲ್ಸ್ ಅನ್ನ ನಾವು ತಗೊಂಡು ನೋಡಿದಾಗ ಅದನ್ನ ಸಾಲಿಡ್ ಇದೆ, ಅದನ್ನ ಹೀಟ್ ಮಾಡಿದಾಗ ಅದು ಲಿಕ್ವಿಡ್ ಬರುತ್ತೆ, ನಂತರ ವೇಪರ್ ಸ್ಟೇಟ್ ಗ್ಯಾಸಿಯಸ್ ಸ್ಟೇಟಿಗೆ ಹೋಗುತ್ತೆ. ಬಟ್ ಕೆಲವು ಸಬ್ಸ್ಟೆನ್ಸ್ಗಳು ವಿತೌಟ್ ಪಾಸಿಂಗ್ ದ ಲಿಕ್ವಿಡ್ ಸ್ಟೇಟಿಗೆ ಹೋಗಲ್ಲ, ಸಾಲಿಡ್ ಡೈರೆಕ್ಟ್ ವೇಪರ್ ಆಗುತ್ತೆ. ಈ ಡ್ರೈ ಐಸ್ ಅಂತೀವಲ್ಲ ನಾವು, ಅದಿರ್ಬೋದು, ಇಲ್ಲ ಕ್ಯಾಂಪರ್ ಇರ್ಬೋದು. ಸೊ ಇವೆಲ್ಲ ಒಂದು ಎಕ್ಸಾಂಪಲ್. ಮೆನ್ಷನ್ ದ SI ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ. ಮಕ್ಕಳು ಇದಕ್ಕೆ ಏನ್ ಮಾಡ್ಬೇಕು ನೀವು ಗೊತ್ತಾ, ಥರ್ಮಲ್ ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಕಲ್ತಿರ್ತೀರಿ ಅನ್ಕೊಳ್ಳಿ. ಸೊ ದಟ್ ಈಸ್ Q by T is equal to K into T2 minus T. ಮಧ್ಯ ಎಲ್ಲಿರುತ್ತೆ, T2 minus T1 divided by A ಅಂತ ಬರುತ್ತಲ್ವಾ. ಆ ಎಕ್ಸ್ಪ್ರೆಷನ್ ಗೊತ್ತಿದ್ರೆ ಈ ಯೂನಿಟ್ ಬರೆಯೋದು ಈಸಿ. ಜೌಲ್ ಪರ್ ಸೆಕೆಂಡ್ ಪರ್ ಮೋಲ್ ಪರ್ ಕೆಲ್ವಿನ್, ಪರ್ ಮೀಟರ್ ಪರ್ ಕೆಲ್ವಿನ್. ಈ ಜೌಲ್ ಪರ್ ಸೆಕೆಂಡ್ಗೆ ನಾವು ವ್ಯಾಟ್ ಅಂತೀವಿ. ಸೊ ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್ ನೆನಪಿರುತ್ತೆ ಈಸಿಯಾಗಿ. ಸೊ ಇದೇ ಒಂದು ಟಿಪಿಕಲ್ ಯೂನಿಟ್ ಇದು. ನೆಕ್ಸ್ಟ್, ರೈಟ್ ದ ಸ್ಟೇಟ್ಮೆಂಟ್ ಆಫ್ 0th ಲಾ ಆಫ್ ಥರ್ಮೋಡೈನಮಿಕ್ಸ್. ಈ 0th ಲಾ ಯಾಕಂತ ಗೊತ್ತಾ ನಿಮಗೆ,
ಫಸ್ಟ್ ಲಾ ಆಯ್ತಾ ಥರ್ಮೋಡೈನಮಿಕ್ಸ್, ಸೆಕೆಂಡ್ ಲಾ ಆಯ್ತಾ, ಆಮೇಲೆ ಒಂದು ಲಾ ಕಂಡು ಹಿಡಿದ್ರು, ಅದು ಫಸ್ಟ್ ಆಗ್ಬೇಕಿತ್ತು. ಫಸ್ಟ್ಗಿಂತ ಹಿಂದಿನ ನಂಬರ್ ಯಾವುದು? 0. ಅದಕ್ಕೆ 0th ಲಾ ಅಂತ ಕರೀತಾರೆ. ಇದೇನು ಹೇಳುತ್ತೆ ಕೇಳಿದ್ರೆ, ಟೂ ಸಿಸ್ಟಮ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ ವಿತ್ ಎ ಥರ್ಡ್ ಸಿಸ್ಟಮ್ ಸೆಪರೇಟ್ಲಿ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ ಇನ್ ಈಚ್ ಅದರ್. ಎರಡು ಸಿಸ್ಟಮ್ಗಳು ಮೂರನೇ ಸಿಸ್ಟಮ್ ಜೊತೆಗೆ ಸಪರೇಟ್ ಆಗಿ ಇಕ್ವಿಲಿಬ್ರಿಯಂ ಅಲ್ಲಿ ಇದ್ರೆ ಈ ಎರಡು ಸಿಸ್ಟಮ್ ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅನ್ನೋದು ಇದರ ಅರ್ಥ. ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ಮೀನ್ ಫ್ರೀ ಪಾತ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ಡಿಪೆಂಡ್ಸ್? ಮೀನ್ ಫ್ರೀ ಪಾತ್ ಅನ್ನೋದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಬಂದಿರುವಂತದ್ದು. ಡಿಪೆಂಡ್ಸ್ ಇನ್ವರ್ಸ್ಲಿ ಆನ್ ದ ನಂಬರ್ ಡೆನ್ಸಿಟಿ ಅಂಡ್ ಸೈಜ್ ಆಫ್ ದ ಮಾಲಿಕ್ಯೂಲ್ಸ್. ಎರಡೂ ಇನ್ವರ್ಸ್ಲಿ, ಹಾಗಾಗಿ ಇನ್ವರ್ಸ್ಲಿ ಆನ್ ದ ನಂಬರ್ ಡೆನ್ಸಿಟಿ ಅಂಡ್ ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲಾಸ್ಟ್ ಅಲ್ಲಿ ಈ ಚಾಪ್ಟರ್ ನ ಕೊನೆಯಲ್ಲಿ ಡೆರಿವೇಶನ್ ಇದೆ ಮೀನ್ ಫ್ರೀ ಪಾತ್ ಬಗ್ಗೆ ಕಲ್ತಿರ್ತೀರಿ, ಅದರ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್. ಪಿರಿಯಾಡಿಕ್ ಮೋಷನ್ ಎಕ್ಸಾಂಪಲ್ ಕೊಡಿ ಅಂದಿದ್ದಾರೆ. ಬೇಕಾದಷ್ಟಿದೆ ಪಿರಿಯಾಡಿಕ್ಸ್. ನೀವು ಬೇಕಾದ್ರೆ ಸಿಂಪಲ್ ಪೆಂಡುಲಮ್ ಕೊಡಿ, ಆಸಿಲೇಟರಿ ಮೋಷನ್ ಇರ್ಬೋದು, ಬಟ್ ಅದು ಪಿರಿಯಾಡಿಕ್. ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಕೊಡಿ, ಸ್ಯಾಟಲೈಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಮೂನ್ ಕೊಡಿ, ಅಥವಾ ಸಿಂಪ್ಲಿ ಸರ್ಕ್ಯುಲರ್ ಮೋಷನ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇರುತ್ತಲ್ಲ, ಅವೆಲ್ಲ ಪಿರಿಯಾಡಿಕ್ ಆಗಿರುತ್ತೆ. ಸೊ ಸರ್ಕ್ಯುಲರ್ ಆಬ್ಜೆಕ್ಟ್ ಇನ್ ಸರ್ಕ್ಯುಲರ್ ಮೋಷನ್ ಆರ್ ಸಿಂಪಲ್ ಪೆಂಡುಲಮ್ ಇವೆಲ್ಲ ಎಕ್ಸಾಂಪಲ್ಗಳು. ಬಟ್ ನೆನಪಿರ್ಲಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರಬೇಕು. ಯೂನಿಫಾರ್ಮ್ ಅಂದ್ರೆ ಏನು ಹೇಳಿ? ಸ್ಪೀಡ್ ಕಾನ್ಸ್ಟೆಂಟ್ ಇರುತ್ತೆ. ಇಟ್ ಕವರ್ಸ್ ಸೇಮ್ ಪಾಯಿಂಟ್ ಇನ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ನೆಕ್ಸ್ಟ್, ವಾಟ್ ಆರ್ ಫ್ರೀ ಆಸಿಲೇಷನ್ಸ್ ಅಂತ ಹೇಳಿ, ಇದು ಆಸಿಲೇಷನ್ ಮೇಲೆ ಕೇಳಿರುವಂತದ್ದು. A body oscillates with its natural frequency is called free oscillation. ಇದು ನ್ಯಾಚುರಲ್ ಫ್ರೀಕ್ವೆನ್ಸಿ. ನೀವೀಗ ಒಂದು ಸಿಂಪಲ್ ಪೆಂಡುಲಮ್ ಒಂದು ಲೆಂತ್ ಆಫ್ ದ ಥ್ರೆಡ್ ಇದೆ, ಬಾಬ್ ಇದೆ, ನೀವು ಅದನ್ನ ಎಳೆದು ಬಿಟ್ಬಿಟ್ರಿ ಅನ್ಕೊಳ್ಳಿ, ಅದು ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಅದು ಫ್ರೀ ಆಸಿಲೇಷನ್, ಫೋರ್ಸ್ಡ್ ಅಲ್ಲ. ಇನ್ನೊಂದು ಫೋರ್ಸ್ಡ್ ಅಂತ ಬರುತ್ತೆ, ನಾವು ಎಕ್ಸ್ಟರ್ನಲಿ ಅದಕ್ಕೆ ಅದರ ಮೇಲೆ ಫ್ರೀಕ್ವೆನ್ಸಿನ ಫೀಡ್ ಮಾಡ್ತೀವಿ, ಅದು ಫೋರ್ಸ್ಡ್. ಇದು ಫ್ರೀ ಆಸಿಲೇಷನ್. ಓಕೆ, 1 ಮಾರ್ಕ್ ಅಂತೂ ಕಂಪ್ಲೀಟ್ ಆಯ್ತು. ಈಗ 2 ಮಾರ್ಕ್ ಕ್ವಶನ್ಸ್ ಅನ್ನ ನೋಡೋಣ. ಕ್ವಶನ್ ನಂಬರ್ 16 to 25. Write the number of significant figures in 2.386 and 0.0340. ಸಿಗ್ನಿಫಿಕೆಂಟ್ ಫಿಗರ್ ನಾನು ಮಾಡಿದ್ದೀನಿ ಚಾಪ್ಟರ್ ಅಲ್ವಾ, ಒಂದ್ಸರಿ ನೋಡಿ, ಅದರಲ್ಲಿ ಅರ್ಥ ಆಗುತ್ತೆ ನಿಮಗೆ. ಇರುತ್ತೆ, ವೆರಿ ಸಿಂಪಲ್. ಇದು ಕೆಮಿಸ್ಟ್ರಿ ಕಲಿತೀರಿ, ಫಿಸಿಕ್ಸ್ ಅಲ್ಲೂ ಕಲಿತೀರಿ. ಫಸ್ಟ್ ಒಂದು ಏನು ಕೇಳಿದ್ರಿ? 2.386 ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಓಕೆ, ಫಸ್ಟ್ ಒಂದಕ್ಕೆ ತೊಂದರೆ ಇಲ್ಲ, 4 ಅಂತ ಗೊತ್ತಾಯ್ತು. ಸೆಕೆಂಡ್ ಒನ್ ಇದೇನು ಗೊತ್ತಾ? 0.0, ಈ ಜೀರೋನ ನಾವು ಈಚ್ ಪಾಯಿಂಟ್ ಮಾಡ್ಬೋದು. ಯೂನಿಟ್ ಕನ್ವರ್ಟ್ ಮಾಡಿದ್ರೆ ಅಥವಾ ಎಕ್ಸ್ಪೋನೆಂಟಿಗೆ ಕನ್ವರ್ಟ್ ಮಾಡಿದ್ರೆ, ಸೈಂಟಿಫಿಕ್ ನೋಟೇಷನ್ಗೆ ಮಾಡಿದ್ರೆ ಇದ್ರ ವ್ಯಾಲ್ಯೂ ಇರೋದಿಲ್ಲ. ಬಟ್ ಇದ್ರ 4 ನಂತರ 0 ಇದೆಯಲ್ಲ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. 4 ನಂತರ 0, ಇಲ್ಲೊಂದು ಪ್ಲೇಸ್ ಇದೆ, ಇದು 0 ಆಗಿದೆ, ಬೇರೆ ಆಗ್ಬೋದು. ನೆಕ್ಸ್ಟ್ 40 ಸೆಂಟಿಮೀಟರ್ ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಏನಾಗುತ್ತೆ? 2 ಆಗುತ್ತೆ. ಯಾಕೆಂದ್ರೆ 4 ಒಂದು ವ್ಯಾಲ್ಯೂ ಇದೆ, 0ಗೂ ಆ ಪೊಸಿಷನ್ ಇದೆ, ಅದು ಕರೆಕ್ಟ್ ನಾವೆಲ್ಲ. ಓಕೆ, ಹಾಗಾದ್ರೆ ಇದರ ಆನ್ಸರ್ ಎಷ್ಟು? ಇದಕ್ಕೆ 3 ಇರುತ್ತೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್. ಡಿಫ್ರೆನ್ಸ್ ಬರೀರಿ ಅಂತ ಕೇಳಿದಾಗ ಏನ್ ಮಾಡಬೇಕು? ಒಂದು ಕಾಲಮ್ ಹಾಕೊಂಡ್ಬಿಡ್ಬೇಕು. 2 ಮಾರ್ಕ್ಸಿಗೆ ಕೇಳಿದರೆ 2 ಬರೆದ್ರೆ ಸಾಕಿತ್ತು, ನಾನು 3 ಕೂಡ ಹಾಕಿದ್ದೀನಿ. ನಿಮ್ಗೆ 3 ಮಾರ್ಕ್ಸಿಗೆ ಕೇಳಿದ್ರೆ ಹೆಲ್ಪ್ ಆಗುತ್ತೆ. ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆರ್ ಕಾಲ್ಡ್ ಸ್ಕೇಲರ್ಸ್. ನೋಡಿ, ಡಿಫ್ರೆನ್ಸ್ ಅಂದಾಗ ಇದಕ್ಕೆ ತಕ್ಕಾಗಿ ಇಲ್ಲಿ ಮಾತಾಡಬೇಕು. ಪಾಯಿಂಟ್ಸ್ ನೋಡಿ, 1 1 ಅಂತ ಹಾಕೋಬೇಕು. ಈ ರೀತಿ ಒಂದು ಗೆರೆ ಹೇಳ್ಕೊಂಡು ಬರೆದ್ರೆ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ. ಮತ್ತೆ ಇಲ್ಲಿ ಏನ್ ಹೇಳಿದ್ರೆ ಅದು ಅಲ್ಲ ಅಂತ ಇಲ್ಲಿ ಹೇಳಬೇಕು. ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆರ್ ಕಾಲ್ಡ್ ವೆಕ್ಟರ್ಸ್. ನೋಡಿ, ಡಿಫ್ರೆನ್ಸ್ ಇದೆ ಇಲ್ಲಿ. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ ಮತ್ತೆ ಡೈರೆಕ್ಷನ್ ಕೂಡ ಇದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಸ್ಕೇಲರ್ಸ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಆಡೆಡ್ ಸಬ್ಟ್ರಾಕ್ಟೆಡ್ ಬೈ ಸಿಂಪಲ್ ಆಲ್ಜಿಬ್ರಾ. ಸ್ಕೇಲರ್ ಕ್ವಾಂಟಿಟಿಯನ್ನ ನಾವು ಎಲ್ಲಿ ಏನು ಅಂತ ನೋಡಲ್ಲ. ಈಗ 1 ಮೀಟರ್ ಉದ್ದದ ರಾಡ್ ಇತ್ತು, ಅದಕ್ಕೆ ಅರ್ಧ ಮೀಟರ್ ಉದ್ದದ ರಾಡ್ ಅನ್ನು ಸೇರಿಸಿದೆ ಅಂದ್ರೆ 1.5 ಮೀಟರ್ ಯಾರಾದ್ರೂ ಹೇಳ್ತಾರೆ. ವೆಕ್ಟರ್ಸ್ ಹಾಗಲ್ಲ. ವೆಕ್ಟರ್ಸ್ ಕ್ವಾಂಟಿಟೀಸ್ ಕ್ಯಾನಾಟ್ ಬಿ ಆಡೆಡ್ ಸಬ್ಟ್ರಾಕ್ಟೆಡ್ ಬೈ ಸಿಂಪಲ್ ಆಲ್ಜಿಬ್ರಿಕ್ ಮೆಥಡ್. ಇದಕ್ಕೊಂದು ರೂಲೇ ಇದೆ, ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ನಲ್ಲೇ ಮಾಡ್ಬೇಕು ನಾವು. ನೆಕ್ಸ್ಟ್, ಸ್ಕೇಲರ್ ಕ್ವಾಂಟಿಟೀಸ್ ಚೇಂಜಸ್ ವಿತ್ ದ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಓನ್ಲಿ. ಸ್ಕೇಲರ್ ಕ್ವಾಂಟಿಟಿ ಚೇಂಜ್ ಆಗೋದು ಹೇಗೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೆ ಮಾತ್ರ, ಅಂದ್ರೆ ಬರೀ ಮ್ಯಾಗ್ನಿಟ್ಯೂಡ್ ಅಲ್ಲಿ ಮಾತ್ರ ನಾವು ನೋಡಬಹುದು ಚೇಂಜಸ್ ಅನ್ನ. ಈಗ 1 ಮೀಟರ್ ಉದ್ದದ ಸ್ಕೇಲ್ ಇತ್ತು, ನೀವು ಅದನ್ನ ಕಟ್ ಮಾಡಿದ್ರಿ, ಅದು ಅರ್ಧ ಮೀಟರ್ ಆಯ್ತು, ಓಕೆ. ಬಟ್ ವೆಕ್ಟರ್ಸ್ ಅಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ? ವೆಕ್ಟರ್ಸ್ ಕ್ಯಾನ್ ಚೇಂಜ್, ಐದರ್ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಆರ್ ಚೇಂಜ್ ಇನ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಇಂದನೂ ಚೇಂಜ್ ಆಗ್ಬೋದು, ಡೈರೆಕ್ಷನ್ ಇಂದನೂ ಚೇಂಜ್ ಆಗ್ಬೋದು. ಸರ್ಕ್ಯುಲರ್ ಮೋಷನ್ ನೋಡ್ತೀರಲ್ವಾ, ಅದಲ್ಲದೆ ಎರಡೂ ಚೇಂಜ್ ಆಗ್ಬೋದು. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಕೂಡ ಚೇಂಜ್ ಆಗ್ಬೋದು. ಸೊ ವೆಕ್ಟರ್ಸ್ ಆ ರೀತಿ ಸ್ಪೆಷಲ್. ನೆಕ್ಸ್ಟ್, ವಾಟ್ ಈಸ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್? ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್. ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. is an acceleration of a body in uniform circular motion. ಅಲ್ಲಿ ಮಾತ್ರ ನೋಡಬಹುದು ನಾವು, which is always directed towards the center of the circle is called centripetal acceleration.
ಕಂಡೀಷನ್ ಏನು, ಇದನ್ನು ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೋಡ್ತೀವಿ. ಮತ್ತೆ ಈ ಎಕ್ಸಲರೇಷನ್ ನ ಡೈರೆಕ್ಷನ್ ಏನಾಗಿರುತ್ತೆ, ಆಲ್ವೇಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಅದರ ಎಕ್ಸ್ಪ್ರೆಷನ್ ಕೊಡಿ ಅಂತ ಹೇಳಿದ್ದಾರೆ. AC = V²/2 ಮಾರ್ಕ್ಸ್ ಕೇಳಿದ್ದಾರೆ. ಇಷ್ಟು ಬರೆದ್ರೆ ಸಾಕು, ಹೇಳೋಗತ್ತಿಲ್ಲ. ಇಲ್ಲಾಂದ್ರೆ ನಿಮ್ಗೆ ಇನ್ನೂ ನೆನಪಿದೆ ಅಂದ್ರೆ ಇದನ್ನು ಬರೀಬಹುದು, ω²R ಅಂತ. ಯಾಕಂದ್ರೆ V = ωR ಅಲ್ವಾ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ RR ಕ್ಯಾನ್ಸಲ್ ಆಗುತ್ತೆ, 1R ಉಳ್ಕೊಳ್ಳುತ್ತೆ, ω²R ಅಂತ ಅದು ಬರೀಬಹುದು. where R is the radius of the circle, omega is the angular velocity. Mention any 2 advantages of friction. ತುಂಬಾ ಅಡ್ವಾಂಟೇಜಸ್ ಇದೆ ಫ್ರಿಕ್ಷನ್ ಗೆ ಅಲ್ವಾ, ಸೊ ಬೇಕಾದಷ್ಟು ಬರೀಬಹುದು. ಡ್ಯೂ ಟು ದ ಫ್ರಿಕ್ಷನ್ ವಿ ಆರ್ ಏಬಲ್ ಟು ವಾಕ್ ಆನ್ ದ ರೋಡ್. ರಸ್ತೆಲಿ ಓಡಾಡ್ಲಿಕ್ಕೆ ಸಾಧ್ಯ ನಮಗೆ. ನೀವು ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ಒಂದಿಷ್ಟು ಆಯಿಲ್ ಹಾಕೊಂಡು ಓಡಾಡಿ ನೋಡ್ಬೇಕು. ಫ್ರಿಕ್ಷನ್ ಆಯಿಲ್ ಹಾಕಿದ್ರೆ ರೆಡ್ಯೂಸ್ ಆಗುತ್ತೆ, ಗ್ಯಾರಂಟಿ ಬೀಳ್ತೀರಲ್ವಾ. ಟು ಸ್ಟಾಪ್ ದ ವೆಹಿಕಲ್ ಆರ್ ಟು ಸ್ಟಾರ್ಟ್ ದ ವೆಹಿಕಲ್, ಮೂವ್ ದ ವೆಹಿಕಲ್ ಮೂವ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಸ್ಟಾಪ್ ಮಾಡ್ಲಿಕ್ಕೂ ಫ್ರಿಕ್ಷನ್ ಬೇಕೇ ಬೇಕು. ಟು ರೈಟ್ ಆನ್ ದ ಬ್ಲಾಕ್ ಬೋರ್ಡ್ ಆರ್ ಆನ್ ಯುವರ್ ನೋಟ್ಬುಕ್, ಎಲ್ಲೋ ಬೇಕಾದ್ರೂ ಬರೀಬೇಕು ಅಂದ್ರೆ ಫ್ರಿಕ್ಷನ್ ಬೇಕೇ ಬೇಕು. ಫ್ರಿಕ್ಷನ್ ಇಲ್ಲ ಅಂದ್ರೆ ನೋಡಿ, ಒಂದು ಆಯಿಲ್ ಹಾಕೊಂಡು ಯಾವ್ದ್ರ ಮೇಲೆ ಬರೀಲಿಕ್ಕೆ ನೋಡಿ ಪೇಪರ್ ಮೇಲೆ ಬಹಳ ಕಷ್ಟ ಆಗುತ್ತೆ. ಟು ಫಿಕ್ಸ್ ದ ನೇಲ್ ಇನ್ ದ ವಾಲ್ ಅಥವಾ ಟು ಫಿಕ್ಸ್ ದ ಸ್ಕ್ರೂ ಆನ್ ದ ವುಡ್ ಇರ್ಬೋದು, ಇವೆಲ್ಲದಕ್ಕೂ ಫ್ರಿಕ್ಷನ್ ಬೇಕು. ಫ್ರಿಕ್ಷನ್ ಇಲ್ಲ ಅಂದಿದ್ರೆ ಎಲ್ಲೂ ಮೂಳೆ ನೇಲ್ ಅನ್ನ ಗೋಡೆಗೆ ಫಿಕ್ಸ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ. ಆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ ಅಂತ ಕೇಳಿದ್ರೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂದಾಗ ಸ್ಟೇಟ್ಮೆಂಟ್ ಅನ್ನ ಬರೀಬೇಕು. ಸ್ಟೇಟ್ಮೆಂಟ್ ಏನಿರುತ್ತೆ, ವಿತ್ ಇನ್ ಇಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್, ಇದು ಸ್ಟೇಟ್ಮೆಂಟ್. ಇನ್ನು ಎಕ್ಸ್ಪ್ಲೇನ್ ಮಾಡಿ ಅಂದಿದಾರಲ್ಲ, ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಸೊ ಏನ್ ಹೇಳೋದು, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್. ಈ ಪ್ರಪೋರ್ಷನಾಲಿಟಿ ತೆಗೆದು ಈಕ್ವಲ್ಸ್ ಟು ಬರೋದಾದ್ರೆ ಒಂದು ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಕೆ ಇಸ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ, ಕೆ ಇಂಟು ಸ್ಟ್ರೇನ್ ಆಯ್ತು. ಸೊ ಸ್ಟ್ರೆಸ್ ಬೈ ಸ್ಟ್ರೇನ್ ಈಕ್ವಲ್ಸ್ ಟು ಕೆ ಅಂತ ಆಯ್ತು. ಕೆ ಅನ್ನೋದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನೋನ್ ಆಸ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ. ನೋಡಿ, ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಹಿಂಗೆ ಮಾಡ್ಬೇಕು, ಆಗುತ್ತೆ ನಿಮ್ಮ ಹತ್ರ ಅಲ್ವಾ. ಓಕೆ, ಗುಡ್. ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ capillary rise of a liquid and explain the terms. capillary rise ನ ಎಕ್ಸ್ಪ್ರೆಷನ್ ಬರೀರಿ ಅಂತ ಹೇಳ್ತಾರೆ. ಸೊ ಎಕ್ಸ್ಪ್ರೆಷನ್ ಫಾರ್ capillary rise is H = 2s cos θ / ρgr. ಈಗ ನಿಮ್ಗೊಂದು ಡೌಟ್ ಬರುತ್ತೆ, ಸರ್ ನಾವು ನೋಡಿದ್ವಿ ಅದರಲ್ಲಿ cos θ ಇರಲಿಲ್ಲ, 2s/ρgr ಇತ್ತು ಅಂತ ಹೇಳಿ. ಅದು ಕರೆಕ್ಟ್. ಯಾವುದಕ್ಕೆ? ಅದು ಒಂದು ವೇಳೆ ಲಿಕ್ವಿಡ್ ತಗೊಂಡಿದೀವಲ್ಲ ನಾವು, ವಾಟರ್ ಆಗಿದ್ರೆ, ಪ್ಯೂರ್ ವಾಟರ್ ಆಗಿದ್ರೆ, ಥೀಟಾ ಅನ್ನೋದೇನು ಆಂಗಲ್ ಆಫ್ ಕಾಂಟ್ಯಾಕ್ಟ್. ಹಾಗಾಗಿ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಪ್ಯೂರ್ ವಾಟರಿಗೆ ಎಷ್ಟಿರುತ್ತೆ? 0. ಕಾಸ್ 0 ಅಂದ್ರೆ ಏನಾಯ್ತು? 1 ಆಯ್ತು. ಹಾಗಾಗಿ 2s/ρgr ಬರೆದ್ರು ಕರೆಕ್ಟ್, ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ. ಆಯ್ತಾ? ಟರ್ಮ್ಸ್ ಯಾವುದು? ಎಸ್ ಅನ್ನೋದು ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್. ನಾನು ಇಲ್ಲಿ ವಾಟರ್ ಅಂತ ಹೇಳಿಲ್ಲ, ಜನರಲ್ ಫಾರ್ಮುಲಾ ಕೊಟ್ಟಿದ್ದೀನಿ ನಿಮಗೆ. ರೋ ಅನ್ನೋದು ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂಡ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಟ್ಯೂಬ್. ಏನು ಕ್ಯಾಪಿಲರಿ ಡಿಪ್ ಮಾಡಿರ್ತೀರಿ ಅದರ ರೇಡಿಯಸ್. ಥೀಟಾ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅನ್ನು. ಇನ್ನು ಜಿ ಅಂತ ಗೊತ್ತೇ ಇದೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಷ್ಟು ಬರೆದ್ರೆ ಆಯ್ತು. ಕನ್ವರ್ಟ್ 100 ಡಿಗ್ರಿ ಸೆಲ್ಸಿಯಸ್ ಇಂಟು ಫ್ಯಾರನ್ಹೀಟ್ ಅಂಡ್ ಕೆಲ್ವಿನ್ ಸ್ಕೇಲ್ ಆಫ್ ಟೆಂಪರೇಚರ್. ತುಂಬಾ ಈಸಿ ಆಯ್ತಲ್ವಾ? ಯಾವಾಗ ಈಸಿ ಆಗುತ್ತೆ ಗೊತ್ತಾ? ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಫ್ಯಾರನ್ಹೀಟ್ ಸ್ಕೇಲ್ ಅಲ್ಲಿ 32 ಇಂದ ಸ್ಟಾರ್ಟ್ ಆಗುತ್ತೆ, 180 ಡಿವಿಷನ್ಸ್ ಬರುತ್ತೆ, 212 ಬರುತ್ತೆ. 100 ಡಿವಿಷನ್ಸ್ ಬದಲು ಅವರು 180 ಡಿವಿಷನ್ ಮಾಡಿದ್ದಾರೆ. ಕೆಲ್ವಿನ್ ಸ್ಕೇಲ್ 270 ಇಂದ ಸ್ಟಾರ್ಟ್ ಆಗುತ್ತೆ, ಅದು 100 ಸೇರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಆನ್ಸರ್ ಫಾಸ್ಟ್ ಆಗಿ ಬರೀಬಹುದು. ಬೇಡ, ಫಾರ್ಮುಲಾ ಯೂಸ್ ಮಾಡೋಣ ಅಂದ್ರೆ ಏನ್ ಮಾಡ್ತೀವಿ ನಾವು? ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಅಂದ್ರೆ F = 9/5C + 32. ಫಾರ್ಮುಲಾ ನೆನಪಿರುತ್ತಲ್ಲ. C 100 ಡಿಗ್ರಿ ಇದೆ, ಸೊ 100 ಇಂಟು 9/5 ಇಂಟು 100 + 32, 5 2s are 20, 20 ಇಂಟು 9 180 + 32. You will get the answer 212 ಡಿಗ್ರಿ. ಇನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡ್ತೀರಿ? 273 + 100 373. 0.15 ಅಲ್ಲ, ಬೇಡ ಅಷ್ಟರಲ್ಲಿ ಸೀರಿಯಸ್ ಆಗಿ ಹೋಗೋದು ಬೇಡ. 273 ಅಂತ ತಗೊಳ್ಳಿ. 0 ಡಿಗ್ರಿ ಸೆಲ್ಸಿಯಸ್ಗೆ 273 ಕೆಲ್ವಿನ್ ಅಲ್ವಾ. ಸೊ ಸೆಲ್ಸಿಯಸ್ ಟು ಕೆಲ್ವಿನ್ ಅಂದ್ರೆ ಏನಾಯ್ತು? K = C + 273, 100 + 273, that is 373 ಕೆಲ್ವಿನ್. ಓಕೆ, ನೆಕ್ಸ್ಟ್, ಮೆನ್ಷನ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೊನೋಟಮಿಕ್ ಮಾಲಿಕ್ಯೂಲ್ ಅಂಡ್ ಡಯಾಟಮಿಕ್ ಮಾಲಿಕ್ಯೂಲ್. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಮೇಲೆ ಮತ್ತೆ ಬಂತು. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೊನೋಟಮಿಕ್ ಮಾಲಿಕ್ಯೂಲ್ ಈಸ್ ಎಷ್ಟಿರುತ್ತೆ? 3 ಇರುತ್ತೆ. ಯಾಕೆ ಅಂತ ಗೊತ್ತಲ್ವಾ ಅಲ್ಲಿ? ಸೊ ಮೊನೋಟಮಿಕ್ ಅಂದ್ರೆ ಅಲಾಂಗ್ ದ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಆರ್ ಜೆಡ್ ಆಕ್ಸಿಸ್ ಅನ್ನುವಂಥದ್ದು. ಬಟ್ ಈ ಡಯಾಟಮಿಕ್ ಏನಾಗುತ್ತೆ ಗೊತ್ತಾ? ಇದಕ್ಕೆ 3 ಪ್ಲಸ್ ಮತ್ತೆ 2 ಡಿಫ್ರೆಂಟ್ ವೈಬ್ರೇಷನ್ ಇರುತ್ತೆ. ಸೊ ಹಾಗಾಗಿ 3 + 2 ಅಂದ್ರೆ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಅಂತ ಹೇಳಿ. ಓಕೆ, ಡ್ರಾ ದ ಗ್ರಾಫ್ಸ್ ಟು ರಿಪ್ರೆಸೆಂಟ್ ದ ವೇರಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ವೇರಿಯೇಷನ್ ಆಫ್ ವೆಲಾಸಿಟಿ ವಿತ್ ಟೈಮ್ ಫಾರ್ ಎ ಪಾರ್ಟಿಕಲ್ ಅಂಡರ್ ಗೋಯಿಂಗ್ SHM ಅಂತ ಹೇಳಿದ್ದಾರೆ. ಸೊ SHMಗೆ ಗ್ರಾಫ್ ಅನ್ನ ಡ್ರಾಪ್ ಮಾಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಇಲ್ಲ ನೀವು ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ನೆನ್ಪಿಟ್ಕೊಂಡ್ರೆ ಪಾಸ್ ಒಂದು ಬರುತ್ತೆ, ಇನ್ನೊಂದು ಸೈನ್ ಬರುತ್ತೆ.
ವೇರಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ಟೈಮ್ ಫಾರ್ SHM, ಡಿಸ್ಪ್ಲೇಸ್ಮೆಂಟ್ ಜೊತೆಗೆ ಹೇಗೆ ವೇರಿ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ವಿತ್ ಟೈಮ್. ಗ್ರಾಫ್ ಇಸ್ ಲೈಕ್ ದಿಸ್ ವೇ, ಸ್ಟಾರ್ಟ್ಸ್ ಫ್ರಮ್ ಮ್ಯಾಕ್ಸಿಮಮ್ ಅಂಡ್ 0 and ನೆಗೆಟಿವ್ ಮ್ಯಾಕ್ಸಿಮಮ್, 0 and ಪಾಸಿಟಿವ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್. ಅದೇ ನೀವು ವೆಲಾಸಿಟಿ ವಿತ್ ಟೈಮ್ ಅನ್ನ ಗ್ರಾಫ್ ಅನ್ನ ಡ್ರಾ ಮಾಡಿದ್ರೆ SHMಗೆ ಆ ಗ್ರಾಫ್ ಹೇಗಿರುತ್ತೆ, 0ದಿಂದ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಮ್ಯಾಕ್ಸಿಮಮ್ ಮತ್ತೆ 0, ಪಾಸಿಟಿವ್ ಮ್ಯಾಕ್ಸಿಮಮ್ ಮತ್ತೆ 0 ಅಂತ. ಈ ಗ್ರಾಫ್ ಅನ್ನು ಇಷ್ಟು ರಿಪ್ರೆಸೆಂಟ್ ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಈ ಆಕ್ಸಿಸ್ ಅಲ್ಲಿ ಪ್ಲಸ್ ಎ ಇದೆ, ಮೈನಸ್ ಎ ಇದೆ ನೋಡಿ, ಆಂಪ್ಲಿಟ್ಯೂಡ್ ಅದು ಟೈಮ್ ಅನ್ನ ಮೆನ್ಷನ್ ಮಾಡಬೇಕು, ತೋರಿಸಬೇಕು ಗ್ರಾಫ್ ಅಲ್ಲಿ. ಸೊ ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ಇನ್ನು 25th ಅಲ್ಲಿ ವಾಟ್ ಆರ್ ನೋಡ್ಸ್ ಅಂಡ್ ಆಂಟಿ ನೋಡ್ಸ್ ಇನ್ ಸ್ಟ್ಯಾಂಡಿಂಗ್ ವೇವ್ಸ್ ಅಂತ ಕೇಳಿದ್ದಾರೆ. ಸ್ಟ್ಯಾಂಡಿಂಗ್ ವೇವ್ಸ್ ಅಲ್ಲಿ ನೋಡ್ಸ್ ಫಾರ್ಮೇಶನ್ ಆಗುತ್ತಲ್ವಾ. ಸೊ ನೋಡ್ಸ್ ಅನ್ನೋದು ಆರ್ ದ ಪೊಸಿಷನ್ ಆನ್ ದ ಸ್ಟೇಷನರಿ ವೇವ್ ಹ್ಯಾವಿಂಗ್ 0 ಆಂಪ್ಲಿಟ್ಯೂಡ್ ಇಸ್ ಕಾಲ್ಡ್ ನೋಡ್ಸ್. ನೋಡ್ಸ್ ಇರೋ ಜಾಗದಲ್ಲಿ ಪಾರ್ಟಿಕಲ್ ಕಂಪ್ಲೀಟ್ಲಿ ರೆಸ್ಟ್ ಅಲ್ಲಿ ಇರುತ್ತೆ, ವೈಬ್ರೇಟೇ ಆಗಲ್ಲ. ಸೊ ಹಾಗಾಗಿ ಏನಂತೀವಿ ನಾವು 0 ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಪಾರ್ಟಿಕಲ್ ಅಲ್ಲೇ ಕುತ್ಕೊಂಡಿರುತ್ತೆ ಮೇನ್ ಪೊಸಿಷನ್ ಅಲ್ಲಿ, ಮೂವ್ ಆಗಲ್ಲ. ಬಟ್ ಆಂಟಿನೋಡ್ ಅನ್ನೋದೇನು ಕೇಳಿದ್ರೆ ಪೊಸಿಷನ್ ಆಫ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆನ್ ದ ಸ್ಟೇಷನರಿ ವೇವ್ಸ್. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಎಲ್ಲಾಗಿದೆಯೋ ಅದಕ್ಕೆ ನಾವು ಆಂಟಿನೋಡ್ಸ್ ಅಂತ ಕರಿತೀವಿ. ಸೊ 25th ವರೆಗೆ ಬಂದ್ಬಿಟ್ವಿ ಅಲ್ವಾ. ಏನು ಕೇಳಿದ್ರೆ ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡೋಣ. ನಿಮ್ಗೆ ಯೂಸ್ ಆಗ್ತಾ ಇದೆ ಅಂದ್ರೆ ಹೇಳಿ, ನಾನು ಟೈಮ್ ತಗೊಂಡು ಮಾಡ್ತೀನಿ. 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಬೇಕಾದ್ರೆ ಮಾಡೋಣ. ಸೊ ಒಂದ್ ಕಡೆ ಚಾಪ್ಟರ್ ಓದ್ತಾ ಇರ್ಬೇಕಲ್ವಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.